ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ನನ್ನ ರೂಟೀನ್ನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಟೈಮ್ ಬಂದು 10 ಗಂಟೆ ಆಗಿದೆ. ಮನೆ ಕೆಲಸ ಮುಗಿಸಿ, ತಿಂಡಿ ಮುಗಿಸಿ, ಮಕ್ಕಳನ್ನು ಮತ್ತು ಮನೆಯವ್ರನ್ನ ಕಳಿಸ್ಬಿಟ್ಟು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ವ್ಲಾಗ್ ಬಂದು ನಾನು ಊರಿಗೆ ಹೊರಡೋದಕ್ಕೆ ಲಗೇಜ್ ಪ್ಯಾಕ್ ಮಾಡ್ಕೋಬೇಕು. ಈಗ ಅದಕ್ಕೂ ಮುಂಚೆ ನಾನು ಬಟ್ಟೆನ ಒಗೆದು ಹಾಕಬೇಕು. ಯಾಕಂದರೆ ಬಿಸಿಲು ಇಲ್ಲ, ಮಳೆ ಮೋಡ ಥರ ಆಗಿದೆ. ನಾವು ಸಂಜೆ ಊರಿಗೆ ಹೊರಡೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ಒಣಗಿರಬೇಕು. ಹಾಗಾಗಿ ಬಟ್ಟೆ ಎಲ್ಲ ಒಗೆದು ಹಾಕಿ ಆಮೇಲೆ ಲಗೇಜ್ ಪ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಅಡುಗೆ ಮಾಡಬೇಕು. ನಾನು ತಲೆಗೆ ಮೆಹಂದಿ ಕೂಡ ಹಚ್ಕೊಂಡಿದ್ದೀನಿ, ಸ್ವಲ್ಪ ಲೈಟಾಗಿ ಹಚ್ಕೊಂಡಿದ್ದೀನಿ. ಆ ಮೆಹಂದಿ ಡ್ರೈ ಆಗೋ ಅಷ್ಟರಲ್ಲಿ ನಾನು ಬಟ್ಟೆನ ವಾಶ್ ಮಾಡಿ ಹಾಕಬೇಕು. ಬಟ್ಟೆ ವಾಶ್ ಮಾಡಿ ಹಾಕಿ ಆದಮೇಲೆ ಲಗೇಜನ್ನು ಪ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಲಗೇಜ್ ಪ್ಯಾಕ್ ಮಾಡೋದಕ್ಕೂ ಮುಂಚೆ ನಾನು ಟೈಲರ್ ಹತ್ರ ಹೋಗಿ ಬರಬೇಕು. ಯಾಕಂದರೆ ಬ್ಲೌಸ್ ಹೊಲಿಯೋಕ್ಕಂತ ಹಾಕಿದ್ದೆ, ಆ ಬ್ಲೌಸು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅಂದರೆ ಫಿಟ್ಟಿಂಗ್ ಆಗ್ತಾಯಿಲ್ಲ. ಅದನ್ನು ಹೋಗಿ ಮತ್ತೆ ಸರಿ ಮಾಡಿಸ್ಕೊಂಡು ಬರಬೇಕು. ನೋಡಿ, ಈ ಥರ ಹೊಲಿಸಿದ್ದೀನಿ. ಇದು ಪಿಸ್ತಾ ಗ್ರೀನು, ಈ ಕಡೆ ಗೋಲ್ಡು ಅಲ್ಲ, ಮಿಕ್ಸ್ ಕಲರ್ ಬ್ಲೌಸು. ಈ ಥರ ವರ್ಕ್ ಮಾಡಿ ಹೊಲಿಸಿದ್ದೀನಿ, ಇಲ್ಲಿ ನೋಡ್ತಿರ್ಬೋದು. ಈಗ ಟ್ರೆಂಡಿಂಗಲ್ಲಿರೋ ನೆಕ್ಕನ್ನು ನಾನು ವರ್ಕ್ ಮಾಡಿ ಹೊಲಿಸಿದ್ದೀನಿ. ನೋಡ್ತಿರ್ಬೋದು, ಈ ಥರ ಬರುತ್ತೆ. ಫ್ರಂಟ್ ನೆಕ್ಕು ಈ ಥರ ಬರುತ್ತೆ. ಒಂದು ಸೈಡ್ ಮಾತ್ರ ಹಿಂಗೆ ಬರುತ್ತೆ. ಜರ್ದೋಸಿ ಮತ್ತು ಇದು ನಾಟ್, ಫ್ರೆಂಚ್ ನಾಟ್ ಬರುತ್ತಲ್ಲ, ಅದು ಹಾಕಿ ವರ್ಕ್ ಮಾಡಿ ಹೊಲಿಸಿರೋವಂಥ ಬ್ಲೌಸು. ತುಂಬ ಚೆನ್ನಾಗಾಗಿದೆ. ನೆಕ್ಕು ತುಂಬ ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯಿತು. ಫ್ರೆಂಚ್ ನಾಟು ಮತ್ತು ಜರ್ದೋಸಿ ಎಲ್ಲ ಹಾಕಿ ವರ್ಕ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ನಾನು ನೆನ್ನೆ ಇಸ್ಕೊಂಬಂದು ಎಲ್ಲ ಹಾಕ್ಕೊಂಡು ಚೆಕ್ ಮಾಡಿದೆ. ಸ್ವಲ್ಪ ಏನಾಗುತ್ತೆ ಅಂದರೆ ಲೂಸ್ ಆಗುತ್ತೆ ಇಲ್ಲಿ ಸ್ಲೀವ್ಸು. ಅದನ್ನು ಹೋಗಿ ಫಸ್ಟು ರಿಪೇರಿ ಮಾಡಿಸ್ಕೊಂಡು ಬರಬೇಕು ಇವತ್ತು. ಬಟ್ಟೆ ಒಗೆದು ಹಾಕಿ ಹೋಗಿ ಇದನ್ನು ಫಸ್ಟು ಬ್ಲೌಸನ್ನು ಸರಿ ಮಾಡಿಸ್ಕೊಂಡು ಬರಬೇಕು. ಇದು ಈ ಸೀರೆ ಬ್ಲೌಸು ನಾನು ದೀಪಾವಳಿಲಿ ತೊಗೊಂಡಿದ್ನಲ್ಲ, ಆ ಸೀರೆದು ಬ್ಲೌಸ್ ಇದು ಕಾಣಿಸ್ತಿದೆಯಾ? ಇದು ದೀಪಾವಳಿಲಿ ತೊಗೊಂಡಿದ್ದು. ನಾನು ಈಗ ಹೊಲಿಸೋದಕ್ಕೆ ಸಾಧ್ಯ ಆಯಿತು, ಹೊಲಿಸಿರಲಿಲ್ಲ. ಆಗಲೇ ದೀಪಾವಳಿ ಮುಗಿದೇ ಒಂದು 4-5 ತಿಂಗಳಾಯ್ತಾ ಬಂತು, ಹೊಲಿಸಿರಲಿಲ್ಲ. ಇವಾಗ ಹೊಲಿಸಿದ್ದೀನಿ. ಬ್ಲೌಸು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಮೆಹಂದಿ ಹಚ್ಕೊಂಡು ಅದು ಡ್ರೈ ಆಗೋಷ್ಟರಲ್ಲಿ ಬಟ್ಟೆ ವಾಶ್ ಮಾಡಿ ಈಗ ಬಟ್ಟೆನೂ ಒಣಗಾಕಿ ಬಂದಿದ್ದೀನಿ. ಈಗ ನೆಕ್ಸ್ಟು ನಾನು ಬ್ಲೌಸನ್ನು ಅದನ್ನು ರೆಡಿ ಮಾಡಿಸ್ಕೊಂಡು ಬರಬೇಕು. ಬ್ಲೌಸ್ ರೆಡಿ ಮಾಡಿಸ್ಕೊಂಬಂದು ಮತ್ತೆ ಅಡುಗೆ ಮಾಡಬೇಕು. ಅಲ್ಲೇ ಟೈಮ್ 12 ಗಂಟೆ ಆಯಿತು. ಅಡುಗೆ ಮಾಡಿ ಮತ್ತೆ ನಮ್ಮ ವಸಿಷ್ಠನ ಕರೆಯೋದಕ್ಕಂತ ನಾನು ಹೋಗಬೇಕು. ಫಸ್ಟು ಬ್ಲೌಸನ್ನು ರೆಡಿ ಮಾಡಿಸ್ಕೊಂಬಂದುಬಿಡ್ತೀನಿ, ಅಂದರೆ ಚಿಂತೆ ತಪ್ಪುತ್ತೆ ಮತ್ತು ಆಚೆ ಕಡೆ ಹೋಗೋದು.
ಫ್ರೆಂಡ್ಸ್, ಬ್ಲೌಸನ್ನು ರಿಪೇರಿ ಮಾಡಿಸ್ಕೊಂಡು ಬಂದೆ ಈಗ. ಹೊಸ ಬ್ಲೌಸು, ಆದರೂ ರಿಪೇರಿ ಮಾಡಿಸ್ಕೊಂಡು ಬಂದೆ ಅಂತ ಹೇಳೋಂಗಾಗಿದೆ. 1000 ಅಲ್ಲ, 2000 ಅಲ್ಲ, 2800 ಕೊಟ್ಟು ವರ್ಕ್ ಮಾಡಿ ಮದುವೆಗೆ ಅಂತ ಹೊಲಿಸಿರೋ ಅಂಥ ಬ್ಲೌಸ್ ಅದು. ಆಲ್ಟ್ರೇಷನ್ ಮಾಡಿಸ್ಕೊಂಬಂದೆ. ಆಲ್ಟ್ರೇಷನ್ ಅಂದರೆ ಏನು, ಸ್ಲೀವ್ಸ್ ಲೂಸ್ ಆಗ್ತಿತ್ತು, ಮೈಯೊಳಗೆ ಟೈಟ್ ಆಗ್ತಿತ್ತು, ಮತ್ತು ಇದು ಆರ್ಮ್ ಹೋಲು ಮೇಲಕ್ಕೆ ಬರ್ತಾನೆ ಇರಲಿಲ್ಲ, ಟೈಟ್ ಆಗೋದು. ಅದನ್ನು ಸರಿ ಮಾಡಿಸ್ಕೊಂಡು ಬಂದಿದ್ದೀನಿ ಇವಾಗ. ಈಗ ಅಡುಗೆ ಮಾಡಬೇಕು. ಹೋಗಿ ಬರೋ ಅಷ್ಟು ಅರ್ಧ ಗಂಟೆ ಬೇಕಾಯಿತು, ಯಾಕಂದರೆ ಇದನ್ನು ಅಲ್ಲೇ ಟ್ರಯಲ್ ಮಾಡಿ ನೋಡಿ ಇನ್ನೊಂದು ಸಲ ಮಾಡಿಸ್ಕೊಂಡು ಬಂದಿನಿ, ಪದೇ ಪದೇ ಓಡಾಡೋಕ್ಕಾಗಲ್ಲ ಅಂಥೇಳಿ. ಈಗ ಅಡುಗೆ ಮಾಡಿ ಲಗೇಜ್ ಪ್ಯಾಕ್ ಮಾಡ್ತೀನಿ. ಅಡುಗೆ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಗುತ್ತೆ. ಸಿಂಪಲಾಗಿ ಇವತ್ತೇನು ಮಾಡಲ್ಲ, ಅನ್ನ ಸಾಂಬಾರು ಅಷ್ಟೇ ಮಾಡೋಣ ಅಂದ್ಕೊಂಡಿದ್ದೀನಿ. ಅನ್ನ ಸಾಂಬಾರು ಮಾಡಿ ಇನ್ನು ಬೆಳಗ್ಗೆದು ಉಪ್ಪಿಟ್ಟು ಮಿಕ್ಕಿದೆ, ಸಾಂಬಾರು ಕೂಡ ಇದೆ ಸ್ವಲ್ಪ. ಟೊಮೆಟೊ ಹಣ್ಣಿನ ಸಾಂಬಾರು ಮತ್ತು ಅನ್ನ ಮಾಡಿಬಿಡ್ತೀನಿ ಇವತ್ತು ಸಿಂಪಲ್ಲಾಗಿ. ಯಾಕಂದರೆ ಮಧ್ಯಾಹ್ನ ಒಂದು ಟೈಮು ಮತ್ತು ರಾತ್ರಿ ಒಂದು ಟೈಮ್ ಅಷ್ಟೇ ಅಲ್ವಾ. ಅನ್ನಕ್ಕಿಟ್ಟು ಟೊಮೆಟೊ ಕುದಿಸೋದಕ್ಕೆ ಇಡ್ತೀನಿ. ಇದು ಫ್ರೆಂಡ್ಸ್ ಮೊಸರು ಹೆಪ್ಪ ಹಾಕಿದ್ದೆ. ಇದು ಪ್ಯಾಕೆಟ್ ಹಾಲು, ಡೈರಿ ಹಾಲಲ್ಲ, ಅದು ಪ್ಯಾಕೆಟ್ ಹಾಲು. ಮೊಸರು ಮಾಡೋದಕ್ಕೆ ಅಂತ ಹೇಳಿ ಹೆಪ್ಪ ಹಾಕಿದ್ದೆ. ಅದನ್ನು ಈಗ ತೆಗೆದಿಟ್ಬಿಟ್ಟು ಪಾತ್ರೆಗಳನ್ನ ರೆಡಿ ಮಾಡ್ಕೊತೀನಿ, ಪಾತ್ರೆ ತೊಳೆಯೋದಕ್ಕೆ ಅಂತ ಹೇಳಿ. ಇದಕ್ಕೇನೆ ಫ್ರೆಂಡ್ಸ್ ಒಂದು 5-6 ದಿನದ್ದಾಗಿದೆ. ಇನ್ನೊಂದು 4-5 ದಿನ ಆದರೆ ಫುಲ್ ಆಗುತ್ತೆ. ಒಂದು ವಾರ 10 ದಿನಕ್ಕೆ ನಾನು ಬೆಣ್ಣೆನ ತೆಗಿತೀನಿ. ಈ ಥರ ಕೆನೆ ಸ್ಟವ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಫ್ರೆಂಡ್ಸ್ ಸಿಸ್ಟರ್ನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ. ಒಂದ್ಸಲಿ ಹಾಯ್ ಮಾಡಬೇಕು. ಹಾಯ್ ಮಾಡೋ. ಆಟ ಆಡೋಕ್ಕೆ ಹೋಗ್ತೀನಿ. ಫ್ರೆಂಡ್ಸ್ ಅನ್ನ ಆಗಿತ್ತು ಅವಾಗಲೇ, ಟೊಮೆಟೊ ಕುದಿಸಿಟ್ಟಿದ್ನಲ್ಲ. ಈಗ
ಅದಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ. ಅಂದರೆ ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ ನಾನು. ಸಿಂಪಲಾಗಿ ಟೊಮೆಟೊ ಸಾರು ಮಾಡಿ ವಸಿಷ್ಠ ಬಂದಿದ್ದಾನಲ್ಲ ಅವನಿಗೆ ಊಟ ಮಾಡಿಸ್ಬೇಕು ಇವಾಗ. ಯಾಕೆ ಯಾರು ವಸಿಷ್ಠ ವಸಿಷ್ಠ ನಾನು ಹೊರಗ ಆಟಾಡಕ್ಕೆ ಹೋಗ್ತೀನಿ ಅಂತ ಹೇಳಕ್ ಹೋಗಿ ಒಗಗಾಗಿ ಅಂದೆ.